8ನೇ ತರಗತಿಯ 7ನೇ ಪದ್ಯ ಹಕ್ಕಿಗಳು. ಇದರ ಪ್ರಶ್ನೆ ಉತ್ತರ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕುರಿ ದನಗಳನ್ನು ಕಾಯದ ಬಾಲಕರಿಗೆ ಯಾವುದು ಸಿಗಲಿಲ್ಲ? ಇದರ ಉತ್ತರ ಓದುವ ಬರೆಯುವ ಭಾಗ್ಯ ಸಿಗಲಿಲ್ಲ. ಎಂಜಲು ತೊಳೆದವರಿಗೆ ಏನು ಸಿಗಬೇಕಾಗಿತ್ತು? ಎಂಜಲು ತೊಳೆದವರಿಗೆ ಗಂಜಿಯು. ಇದರ ಉತ್ತರ ಏನು ಬರೀಬೇಕು? ಗಂಜಿಯು ಸಿಗಬೇಕಾಗಿತ್ತು ಎಂದು ಬರೀಬೇಕು. ಗಿಡಗಳ ಜೊತೆ ಬೆಳೆದವರಿಗೆ ಸಿಗದ ಭಾಗ್ಯ ಯಾವುದು? ಮೂರನೇ ಉತ್ತರ ಓದುವ ಬರೆಯುವ ಭಾಗ್ಯವು ಸಿಗಲಿಲ್ಲ. ಓದುವ ಬರೆಯುವ ಭಾಗ್ಯವು ಸಿಗದ ಭಾಗ್ಯ ಎಂದು ಬರೀಬೇಕು. ಬಾಲಕರು ಚಳಿಯನ್ನು ತಡೆಯದೆ ಕುಸಿದುದು ಏಕೆ? ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು. ಬಾಲಕರ ಕನಸುಗಳು ಹೇಗೆ ಕಮರಿ ಹೋಗಿವೆ? ಉತ್ತರ ಬಿರಿಯುವ ಮೊದಲೇ ಬಾಡುವ ಹೂಗಳು. ಬಿರಿಯುವ ಮೊದಲೇ ಬಾಡುವ ಹೂಗಳಂತೆ ಅವರ ಕನಸುಗಳು ಕಮರಿ ಹೋಗಿದೆ ಎಂದು ಬರೀಬೇಕು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 1. ಹಕ್ಕಿಗಳು ಕವಿತೆಯಲ್ಲಿ ಬಾಲಕರು ಯಾವ ಯಾವ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಂದು. 2ನೇದರಲ್ಲಿ 1. ಕುರಿಗಳು ಕಾಯದ ದನಗಳು ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು ಓದುವ ಬರೆಯುವ ಭಾಗ್ಯವು ಸಿಗದೆ ಎಂದು ಬರೀಬೇಕು. ಆಮೇಲೆ ಉರಿ ಬಿಸಿಲಿನಲ್ಲಿ ಉರಿಯುವ ಎಲೆಗಳಂತೆ ಕಮರುವ ಬಣ್ಣದ ಕನಸುಗಳು. ಅವರ ಕನಸುಗಳು ಕಮರುವ ಬಣ್ಣಗಳಂತಾಗಿವೆ. ಆಮೇಲೆ ಹೊತ್ತನು ಅರಿಯದ ದಿಕ್ಕನ್ನು ಕಾಣದ ಬೆಳಕನ್ನು ಅರಸುವ ಹಕ್ಕಿಗಳು. ಇಷ್ಟು ಬರೀಬೇಕು. ಈ ಲೈನ್ ಬರೀಬೇಕು. ಆಳ ಪಾತಾಳದ ಕರಾಳ ನೋವನ್ನು ಕಂಡವರನ್ನ ನಾವು. ಆಮೇಲೆ ಗಿಡಗಳ ಜೊತೆಯಲ್ಲಿ ಬೆಳೆದವರು, ಚಳಿಯನ್ನು ತಡೆಯದೆ ಕುಸಿದವರು, ಉರಿ ಬಿಸಿಲಿನಲ್ಲಿ ಉರಿಯುವ ಎಲೆಗಳಂತೆ ಬಿರಿಯುವ ಮೊದಲೇ ಬಾಡುವ ಹೂಗಳಂತಾಗಿವೆ. ಆಮೇಲೆ ಬೆಳಕನ್ನು ಅರಸುವ ಹಕ್ಕಿಗಳು. ಈ ಎಲ್ಲ ಅನುಭವಗಳಾಗಿವೆ ಎಂದು ಬರೀಬೇಕು. ಬಾಲಕರ ಹಾಡು ಮತ್ತು ನಾಡು ಯಾವ ಸ್ವರೂಪದ್ದಾಗಿದೆ ಮತ್ತು ಏಕೆ? ಇದು ಲೈನ್ ಲಾಸ್ಟ್ನೇ ಪ್ಯಾರ ಎಲ್ಲ ಬರೀಬೇಕು. ಎಲ್ಲಿಂದ ಹಿಡಿದು ಇಲ್ಲಿಯವರೆಗೆ. 3. ಅ ಪಟ್ಟಿಯಿಂದ ಬಿ ಪಟ್ಟಿಗೆ ಹೊಂದಿಸಿ ಬರೀರಿ. ವರ್ಣ ಬಣ್ಣ, ಪಯಣ, ಹಾಲು ಪಾಲು, ಹಕ್ಕಿ ಪಕ್ಷಿ.